ಈ ಚಲುವ ಯಾವುದೇ ಹೆಣ್ಣಿನ ಮೇಲೆ ಆಪಾದನೆ ಹೊಸಕ್ಕಿಲ್ಲ ಕಣವ. ಸಾಕ್ಷಿ ಸಮೇತವಾಗಿ ಬಂದಿದ್ದೀನಿ. ನೀನೇನ್ ಮಸ್ಲತ್ ಮಾಡಿದ್ರು ಅದನ್ನ ಇಲ್ಲಿ ಯಾರು ನಂಬಕ್ಕಿಲ್ಲ. ಅದೇನ್ ಸಾಕ್ಷಿ ಮಡಗಿದ್ಯಾ ತೋರ್ಸು. ಲೋಕಿ ಲೋಕಿ ನೀನು ಇವನೇ ಚಿಕ್ಕ ಬಿಗ್ರೆ ಆ ಫೋನ್ ಕೊಟ್ಟವನು. ಸತ್ಯ ಇವನು. ಆ ಫೋನ್ ಮಾಡಿದವ್ರು ಯಾರು ಅಂತ ಎಲ್ಲ ಇವನೇ ಹೇಳ್ತಾನೆ ನೋಡಿ. ಇಲ್ಲ ಇವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇವ್ ಮಾತ್ರ ಯಾರು ನಂಬೇಡಿ. ಯಾಕವ ಹಿಂಗ್ ಬಿಗಿಲ್ ಬೀಳ್ತಾ ಇದ್ದಿ? ಹೊಸಿ ಸಮಾಧಾನವಾಗಿರು. ಗೊತ್ತೋ ಗೊತ್ತಿಲ್ವೋ ಅಂತ ಅವನೇ ಬಾಯಿ ಬಿಡ್ತಾನೆ. ಏಯ್ ಸತ್ಯ ಹೇಳ್ತೀನಿ ಅಂತ ಅವತ್ ನಮ್ಮ ಮಟ್ಟಿಗೆ ಬಂದು ಸುಳ್ಳು ಬೊಗಳ್ಬಿಟ್ಟು ಹೋಗಿದ್ದೆ. ಇವತ್ತು ಹಂಗೆ ಸುಳ್ಳು ಹೇಳಕ್ ಬಂದಿಲ್ಲ ತಾನೆ? ಇಲ್ಲ ಗೌಡ್ರೆ, ನಾನ್ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಗಂಟ ಬಂದೀನಿ. ಇವತ್ತು ಸತ್ಯ ಹೇಳ್ಬಿಡ್ತೀನಿ. ಚಿಕ್ಕವ್ರ ಮದುವೆ ದಿನ ನನ್ನ ಹೆಸರು ಏನೋ ಅಲ್ಲ. ಕೂಸಿ ನಿಮ್ ಫೋನ್ ಕೊಡ್ತೀರಾ? ಹಲೋ ಲೋಕಿ ಇಂತವ ಏಟ್ಕೆಲ್ಲ ಕೇಳಿದವತ್ತು ಯಾಕ್ಲಾ ಬಾಯ್ ಬಿಡ್ದೆ ಹೋದೆ? ನನ್ ಚಮಸ್ಬಿಡಿ ಚಿಕ್ಕಗೌಡ್ರೆ. ನಮ್ಮ ಅಕ್ಕಂಗೆ ಆಪರೇಷನ್ ಮಾಡ್ಸಕ್ಕೆ ದುಡ್ಡು ಬೇಕಾಗಿತ್ತು. ಇದನ್ನೇ ಬಂಡವಾಳ ಮಾಡ್ಕೊಂಡು ಇವ್ರಿಗೆ ಎದುರಿಸ್ತಾ ದುಡ್ಡು ಕೇಳ್ತಾ ಹೋದೆ. ಇವರು ಎದುರ್ಕೊಂಡು ಈ ವಿಷಯ ನಿಮ್ ತನಕ ಬರಬಾರ್ದು ಅಂತ ನಂಗೆ ಲಕ್ಷಾಂತರ ರೂಪಾಯಿ ಕೊಟ್ಟವ್ರೆ. ಈಟೇನ ಹೇಳ್ಕೊಟ್ಟಿರೋದು ಅಥವಾ ಇನ್ನ ಏನಾದ್ರು ಬಿಟ್ಟವ್ರ? ನೋಡಿದ್ರ ಎಷ್ಟು ಚೆನ್ನಾಗಿ ತರಬೇತಿ ಕೊಟ್ಟು ಕರ್ಕೊಂಡ್ ಬಂದವ್ರೆ ಅಂತ. ಮೆಚ್ಚತೆ ಕಣ್ಲ ನಿನ್ನ. ಅವತ್ ಬಂದು ನಮ್ಮ ಅಣ್ಣನ್ ಮುಂದೆ ಭವಾನಿ ಫೋನ್ ಮಾಡಿದ್ಲು ಅಂತ ಹೇಳ್ದೆ. ಈಗ ಬಂದು ನನ್ ಮಗಳ ಹೆಸರು ಹೇಳ್ತಾ ಇದೀಯಾ. ಹಿಂಗ್ ಹೇಳಕ್ಕೆ ಅದೆಷ್ಟು ದುಡ್ಡು ಇಸ್ಕೊಂಡಿದ್ಯಾ? ಇಲ್ಲ ಅಕ್ಕಯ್ಯ, ನಾನ್ ದುಡ್ಡು ಬೇಕು ಅಂತ ಸುಳ್ಳು ಹೇಳ್ತಾ ಇಲ್ಲ. ಈ ದಿವಸ ಪಾಪು ದುಡ್ಡು ತಿಂದು ಇನ್ನೊಂದು ಹೆಣ್ಮಗಿಗೆ ಅನ್ಯಾಯ ಮಾಡ್ಬಿಟ್ನಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಗಂಟ ಬಂದೀವ್ನಿ. ಇಲ್ಲಿ ಗಂಟ ನಾನು ಹೇಳಿದ್ದಲ್ಲ ಸುಳ್ಳು. ಇವತ್ ನಿಜ ಹೇಳ್ತೀವಿ. ಪೊಲೀಸರಿಗೆ ಫೋನ್ ಮಾಡಿದ್ದು ವಿನಂತಿನಿಯ. ಇದೇ ಸತ್ಯ ಅಂತ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ. ಇನ್ನೊಂದ್ ಕಿತ್ತ ನನ್ ಮಗಳ ಹೆಸರಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏಯ್ ಸಗಣಿ ತಿನ್ನೋಂಗೆ ಆಣೆ ಪ್ರಮಾಣ ಬೇರೆ ಕೇಡು. ನೀನ್ ಅಂತ ಸತ್ಯವಂತನೇ ಆಗಿದ್ರೆ ಅವತ್ತೇ ಸತ್ಯ ಹೇಳ್ತಿದ್ದೆ. ಅದ್ಬಿಟ್ಟು ಭವಾನಿ ಹೆಸರು ಹೇಳ್ಬಿಟ್ಟು ಆಮೇಲೆ ಭದ್ರಂಗ್ ಎದ್ರಕೊಂಡು ಹೇಳ್ದೆ ಅಂತ ಮಗ್ಚಾಗ್ತಿರ್ಲಿಲ್ಲ. ಹಂಗೆ ಇವತ್ ನನ್ ಮಗಳ ಮದ್ವೆ ನಿಲ್ಸಕ್ಕೆ ಸುಳ್ಳು ಹೇಳ್ತಿಲ್ಲ ಅಂತ ಏನ್ ಗ್ಯಾರಂಟಿ? ಅಣ್ಣ ಇವ್ನೊಂಥರ ನಸ್ಗುನ್ನಿ ಕಾಯಿದ್ದಂಗೆ ಎಲ್ಲಿ ಲಾಭ ಇರುತ್ತೋ ಅಲ್ಲಿ ನುಕ್ಕೊಂಡ್ ಹೊಂಟೈತಾನೆ. ಇವ್ರೆಲ್ರು ಸೇರಿ ದುಡ್ಡು ಕಾಸು ಕೊಟ್ಟು ಸಾಕ್ಷಿ ಸೃಷ್ಟಿ ಮಾಡವ್ರೆ. ಇವ್ರನ್ಯಾನು ನಂಬೇಡ. ಅಕ್ಕಯ್ಯ, ನೀ ಸುಮ್ಕೆ ತಪ್ಪಿಸ್ಕೊಳಕ್ಕೆ ಏನೇನು ಹೇಳ್ಬೇಡ. ವಿನಂತಿನಿಯ ಫೋನ್ ಮಾಡಿದ್ದು. ಮಾಡಿದ್ಲು ಅಂದ್ಬಿಟ್ರೆ ನಂಬೋರ್ ಯಾರು? ಅದಕ್ಕೇನ್ ಸಾಕ್ಷಿ ಇದ್ದತ್ತೋ? ನೀನ್ ಹಿಂಗ್ ಕೇಳ್ತಿ ಅಂತ ನಂಗೆ ಗೊತ್ತಿತ್ತು ಅಕ್ಕಯ್ಯ.
ಅದಕ್ಕೆ ಸಾಕ್ಷಿ ಸಮೇತ ಬಂದೀವ್ನಿ. ನೋಡ್ರೆ, ಇವ್ರ ತವ ದುಡ್ಡು ಕೇಳ್ದಾಗೆಲ್ಲ ಕೊಟ್ಟವ್ರೆ. ಯಾವಾಗಾರು ದುಡ್ಡು ಇಲ್ದಾಗ ಒಂದೊಂದ್ ಕಿತ ಒಡವೆನೂ ಕೊಟ್ಟವ್ರೆ. ಅದ್ರೊಳಗೆ ಒಂದ್ ಒಡವೆನ ತಂದಿವ್ನಿ. ಇದು ನಿಮ್ ಮಟ್ಟಿದು ಅಲ್ವೋ ಅಂತ ನೋಡ್ಬಿಟ್ಟು ಹೇಳಿ. ತಗೋ ಇಡು. ಸ್ನಾನಕ್ಕೆ ಹೋಗಕ್ ಮುಂಚೆ ನೆಕ್ಲೆಸ್ ಬಿಚ್ಚಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಮಡಗಿದ್ದೆ. ಈಗ ಅದ್ ಕಾಣಿಸ್ತಾ ಇಲ್ಲ. ನನ್ಗೆ ಯಾಕೋ ಆ ವಿದ್ಯುತ್ ಮೇಲೆ ಅನುಮಾನ ಬರುತ್ತೆ. ಒಂದ್ ನಿಮಿಷ ಕೊಡಿ ಇಲ್ಲಿ. ಅವ್ವ, ಇದ್ ನಂದೇ ಕಣವ್ವ. ದೊಡ್ಡಪ್ಪ, ಇದೇ ನೆಕ್ಲೆಸ್ ದೊಡ್ಡಪ್ಪ. ಇದ್ ಕಳ್ದೋಯ್ತು ಅಂತ ಸಂಪೂರ್ಣ ಮೇಲೆ ಆರೋಪ ಹೊರ್ಸದ್ವಲ್ಲ, ಇದೇನೇ ಅದು. ಮಾವ, ಇದು ಇವತ್ ಮಾತ್ರ ಆಗಿರೋದಲ್ಲ. ಇವಳು ಮುಂಚೆಯಿಂದಾನು ಇದೇ ಕೆಲಸ ಮಾಡ್ಕೊಂಡ್ ಬಂದವಳೆ. ಊರಿ ಹಟ್ಟಿ ಒಳಗೆ ಸುಮ್ಕೆ ಗಲಾಟೆ ಬೇಡ ಅಂತ ಸಿಟ್ಟು ಅಂತ ನಾನೇ ಸುಳ್ಳು ಹೇಳ್ದೆ. ಪರವಾಗಿಲ್ಲ ಅದಕ್ಕೆ, ನೀನು ಬೋಸ್ ಅಂದಾಗೆ ನಾಟಕ ಮಾಡೋದ್ ಕಲ್ತ್ಬಿಟ್ಟಿದ್ಯಾ. ನೋಡ್ದೇನಣ್ಣ, ನಾನ್ ಸಾಕ್ಷಿ ಕೇಳ್ತೀನಿ ಅಂತ ಚಿನ್ನದ ನೆಕ್ಲೆಸ್ ನ ಇವ್ನ್ ಕೈ ಕೊಟ್ಟು ಕರ್ಕೊಂಬಂದವ್ರಲ್ಲ. ಇಂಥ ಸುಳ್ಗಾರ್ನ ಮೋಸ್ಗಾರ್ನ ಅದೆಂಗ್ ನಂಬ್ತೀಯ? ಇದನ್ ಇವನ್ಗೆ ನನ್ ಮಗಳೇ ಕೊಟ್ಟವಳೆ ಅನ್ನೋದಕ್ಕೆ ಏನ್ ಸಾಕ್ಷಿ ಇದ್ದದು ಅಂತೀನಿ. ಅಕ್ಕಯ್ಯ, ನಾನ್ ಯಾಕೆ ಸುಳ್ಳು ಹೇಳಿ? ಏಯ್, ಕೊಟ್ಟಿದ್ರೆ ನಾವ್ಯಾಕೆ ಸುಳ್ಳು ಹೇಳ್ತಾ ಇದ್ದೋ? ನೋಡೋಣ ಹೆಂಗ್ ತಬ್ಬಿಪಾಕೋನೆ. ಬೇರೆ ಸಾಕ್ಷಿ ಇದ್ರೆ ಕೇಳು, ಅದ್ಬಿಟ್ಟು ಇವೆಲ್ಲ ನಾವ್ ನಂಬಕ್ಕಿಲ್ಲ. ಇದನ್ನ ನಿಮ್ ಮಗಳೇ ಕೊಟ್ಟವ್ರೆ ಅಂತ ಸಾಕ್ಷಿ ಇಲ್ಲದೆ ಇರ್ಬೋದು, ಆದ್ರೆ ಬೇರೆ ಸಾಕ್ಷಿ ಮಡಗಿವ್ನಿ. ಇದನ್ನ ತಂಗಿಯವ ಕೊಟ್ಟಿಲ್ಲ ಅಂತಲೇ ಮಡಿಕಳಿ. ಆದ್ರೆ ನನ್ನ ಅಕೌಂಟ್ಗೆ ಕೇಳ್ದಾಗೆಲ್ಲ ದುಡ್ಡು ಯಾರು ಹಾಕೋದು? ಅದಕ್ಕೆ ಸಾಕ್ಷಿ ಇದ್ರೊಳಗೈತೆ. ವಿನಂತಿ ಏಟ್ಕಿತ ಆನ್ಲೈನ್ ಅಲ್ಲಿ ದುಡ್ಡು ಕಳ್ಸೋಳೆ ಅಂತ ಇದ್ರಲ್ಲಿ ಐತೆ. ತಗೊಳ್ಳಿ ಕೊಡ್ರೆ ನೋಡಿ. ಹೂವಣ, ಏಟೊಂದು ದುಡ್ಡು ಹೋಗದೆ. ಮಾವ, ಅದ್ಯಾರೋ ಅರ್ಜೆಂಟ್ ಬಂದು ನನ್ ಕೈ ದುಡ್ಡು ಕೊಟ್ಟು ಅಕೌಂಟಿಗೆ ಹಾಕೊಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಹಾಕೊಟ್ಟೆ ಅಟಯ್ಯ. ಇವ್ನು ಯಾರು ಅಂತಲೇ ನಂಗೆ ಗೊತ್ತಿಲ್ಲ ಮಾವ. ಕೇಳಿದ್ರ? ಇವ್ನ್ ಯಾರು ಅಂತಾನೆ ಗೊತ್ತಿಲ್ಲ ಅನ್ಮ್ಯಾಕೆ ನನ್ ಮಗಳು ಇವ್ನ್ ಯಾಕೆ ದುಡ್ಡು ಕೊಟ್ಟಾಳು? ಯಾರೋ ಪಾಪ ಕಷ್ಟದಲ್ಲಿದ್ದಾರೆ ಅಂತ ಸಹಾಯ ಮಾಡಿರ್ತಾಳೆ. ತೆಪ್ಪ ಹಂಗಾದ್ರೆ? ಒಡವೆನ ನೀವು ಕೊಟ್ಟಿಲ್ಲ ಅಂತ ಒಪ್ಕೊಳ್ಳೋಣ, ಹಂಗೆ ದುಡ್ಡು ಯಾರೋ ಹೋಗ್ಸವ್ರೆ ಅಂತ ಒಪ್ಕೊಬಿಡೋಣ. ಇದುವರೆಗೂ ನನ್ನ ತವ ಫೋನಲ್ಲಿ ಮಾತಾಡಿದ್ರಲ್ಲ, ಅದು ನೀವಲ್ಲ ಅಂತ ಹೇಳಿದ್ರೆ? ಏನ್ಲಾ ಹೇಳ್ತಾ ಇದ್ದಿ? ಹೌದು ಗೌಡ್ರೆ, ಮೊದಲನೇ ಕಿತ ಎದುರ್ಸಕ್ ಇವ್ರಿಗೆ ಫೋನ್ ಮಾಡ್ದಾಗಿಂದ ಇಲ್ಲಿ ತನಕ 8 ಕಿತ ಫೋನ್ ಮಾಡಿದೀನಿ. ಆ ಫೋನ್ ರೆಕಾರ್ಡ್ ಎಲ್ಲ ಅದ್ರಲ್ಲವೇ. ಎಲ್ಲಾನು ಕೇಳಿಸಿ ನಿಮ್ಗೆ ತೊಂದರೆ ಕೊಡಕ್ಕಿಲ್ಲ, ಆಮೇಲೆ ಜಾಸ್ತಿ ಹಿಂದಕ್ಕೂ ಹೋಗಕ್ಕಿಲ್ಲ. ಯಾಕಂದ್ರೆ ಅಕ್ಕ ಹಿಂಗು ತಂಗಿಗೂ ಒಸಿ ಮರವೆ ಅಲ್ವೇ?
ಅದಕ್ಕೆ ಮೊನ್ನೆ ದಿನ ಫೋನ್ ಮಾಡಿದ್ರಲ್ಲ ಅದನ್ನ ಕೇಳ್ಬಿಡಿ. ಚಿಕ್ಕವ್ರೆ, ರೆಕಾರ್ಡಿಂಗ್ ಅಲ್ಲಿ ಮೇಲ್ಗಡೆ ಅದೇ. ಹೇಳ್ತಮ್ಮಯ್ಯ. ಅಕ್ಕಯ್ಯ, ನಿನ್ನ ಮಗಳು ಮದುವೆ ಆಗ್ಬೇಕು ಅಂದ್ರೆ ಬೇಕಾಗಿರೋದು ದ್ಯಾವ್ರ ದಯ ಅಲ್ಲ, ಈ ಲೋಕಿ ದಯೆ. ಸರಿ, ನಿನ್ಗೇನ್ ಬೇಕು ಹೇಳು. ಅದೇನ್ ಕೊಟ್ಟಿಯ ನೀನೇ ಹೇಳಕ್ಕಯ್ಯ. 2 ಲಕ್ಷ ಕೊಡ್ತೀನಿ, ಆದ್ರೆ ಆ ದುಡ್ಡು ನಿನ್ ಕೈಗೆ ಬಂದಿದ್ ಕ್ಷಣನೇ ನೀನ್ ನನ್ ಮಗಳನ್ನ ಮರ್ತು ಬಿಡ್ಬೇಕು. ಸರಿ ಅಕ್ಕಯ್ಯ. ಈಗಾದ್ರೂ ನಾನು ಯಾರು ಅಂತ ನನ್ ಬಂತ ಅಕ್ಕಯ್ಯ. ಏನ್ ಸಾವಿತ್ರಿ ಇದು? ಇಂಥ ಮನೆ ಆಳು ಕೆಲಸ ಮಾಡ್ಬಿಟ್ಟು ಏನು ಗೊತ್ತಿದ್ದರಂಗೆ ನಮ್ಮ ಅಟ್ಟೆಯಲ್ಲಿ ಇದ್ದೀರಲ್ಲ, ನಿಮ್ ನಾಚಿಕೆ ಆಗಲ್ವಾ? ಆಯ್ತು ಅದಕ್ಕೆ ಏನೋ ನನ್ ಮಗಳು ತಿಳಿತೆ ಫೋನ್ ಮಾಡ್ಬಿಟ್ಲು ಅಂತಾನೆ ಅನ್ಕೊಳ್ಳಿ. ಹಂಗೇನೆ ಇವಳು ಫೋನ್ ಮಾಡಿದ್ಲಲ್ವೇ? ಪೊಲೀಸ್ ಅವರು ಇವಳು ಫೋನ್ ಮಾಡಿದ್ದಕ್ಕೆ ಬಂದಿರ್ಬೋದು, ನನ್ ಮಗಳು ಮಾಡಿದ್ದಕ್ಕೆ ಅವ್ರು ಬಂದಿರೋದು ಅಂತ ಅದ್ ಹೆಂಗ್ ಹೇಳಿರಿ? ನನ್ ಮಗಳು ಫೋನ್ ಮಾಡಿರೋದಕ್ಕೆ ಪೊಲೀಸ್ ಬಂದಿಲ್ಲ ಗೌಡ್ರೆ. ಯಾಕಂದ್ರೆ ನನ್ ಮಗಳು ಫೋನ್ ಮಾಡಿದ್ದು ರಾತ್ರಿ 12 ಗಂಟೆ ಹೊತ್ತಲ್ಲಿ. ಆದ್ರೆ ಪೊಲೀಸ್ ಬಂದಿದ್ದು ಒತ್ತಾರೆ 8:15 ಫೋನ್ ಮಾಡಿದಕ್ಕೆ. ಹಂಗಾಗಿ ನನ್ ಮಗಳು ಫೋನ್ ಮಾಡಿದ್ರಿಂದ ಯಾವ ತೊಂದರೆನೂ ಆಗಿಲ್ಲ. ಓಹೋ, ಇವನ್ ಹೇಳ್ದಂಗೆ ಕೇಳ್ತೀರಾ ಅನ್ನೋದಾದ್ರೆ ಹಂಗಂದ್ರೆ ನನ್ ಮಗಳು ಫೋನ್ ಮಾಡಿದಕ್ಕೆ ಪೊಲೀಸ್ನವ್ರು ಬಂದಿಲ್ಲ ಅಂತ ನಾನು ಹೇಳ್ತೀನಪ್ಪ. ನಾನು ಸುಮ್ನೆ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಸಾಕ್ಷಿ ಮಡಿಕೊಂಡಿದ್ದೀನಿ, ಅದು ಬಂದದೆ. ರಮೇಶಣ್ಣ, ಓಹೋ, ಅವತ್ ತಾಳಿ ಶಾಸ್ತ್ರ ದಿನ ಸತ್ಯ ಹೇಳ್ದವ್ರು ಇವರೇ ಅಲ್ವೇ? ಅವತ್ತೊಂದು ಹೇಳಿ ಇವತ್ತೊಂದು ಹೇಳಿದ್ರೆ ಅದನ್ನ ಯಾರು ನಂಬ್ತಾರೆ? ಚೆಲ್ವ ಹೇಳ್ತಾ ಇರೋದು ದಿಟ ಗೌಡ್ರೆ. ಅವತ್ತು ನಾನು ಡ್ಯೂಟಿನಲ್ಲಿದ್ದೆ. ರಾತ್ರಿ 12:15 ಗಂಟೆಗೆ ದೇವಲಾಪುರ ಪೊಲೀಸ್ ಸ್ಟೇಷನ್. ನನ್ನ ಹೆಸರು ವಿದ್ಯಾ ಅಂತ. ನಮ್ಮ ಹಟ್ಟಿನಲ್ಲಿ ನಾಳೆನೇ ನನ್ನ ಮದುವೆ ಏರ್ಪಾಟ್ ಮಾಡೋರೆ. ನನಗಿನ್ನೂ 18 ವರ್ಷ ತುಂಬಿಲ್ಲ. ನನಗೆ ಈಗಲೇ ಮದುವೆ ಆಗೋದಕ್ಕೆ ಒಂಚೂರು ಇಷ್ಟ ಇಲ್ಲ. ಈ ಮದುವೆನ ನಿಲ್ಲಿಸಿ ಸಹಾಯ ಮಾಡಿ ಸರ್. ಆಗ ಫೋನ್ ಮಾಡಿದ್ದು ನಮ್ಮ ಸಂಬಂಧಿ ವಿದ್ಯೆನೆ ಅಂತ ಗೊತ್ತಾಯ್ತು. ಏನೋ ತಿಳಿದೇ ಮಾಡ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಅದನ್ನ ನಾನು ನನ್ನ ಕೇಸ್ ಬುಕ್ ಅಲ್ಲಿ ಬರೀಲಿಲ್ಲ. ಹಾಗೆ ಸ್ಟೇಷನ್ ಅಲ್ಲಿ ಯಾರಿಗೂ ಹೇಳಲಿಲ್ಲ. ಆಮ್ಯಾಕ್ ನೋಡಿದ್ರೆ ಬೆಳಿಗ್ಗೆ 8:15ಗೆ ಇನ್ಸ್ಪೆಕ್ಟರ್ಗೆ ನೇರವಾಗಿ ಫೋನ್ ಬಂತು. ನಾನು ಅದನ್ನು ವಿದ್ಯೆನೆ ಮಾಡ್ಬಿಟ್ಟವಳೆ ಅಂತ ತಿಳ್ಕೊಂಡ್ಬಿಟ್ಟೆ ಗೌಡ್ರೆ. ಇದನ್ನ ಸಾರ್ ಅನ್ಭವಿಸ್ತಾ ನೀನು, ಯಾರು ಅನ್ಭವಿಸ್ತಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಕಾಲ್ ಲಿಸ್ಟ್ ತೆಗೆದು ನೋಡಿದ್ಮೇಲೆ ಗೊತ್ತಾಯ್ತು ಈ ಕಾಲ್ ಬಂದಿರೋದು ಲೋಕಿ ಫೋನಿಂದ ಅಂತ. ಗೌಡ್ರೆ, ಆ ಟೈಮ್ನಾಗ ವಿದ್ಯಾ ಫೋನ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಆ ಟೈಮಲ್ಲಿ ವಿದ್ಯಾ ಮದುವೆ ಮಂಟಪದಲ್ಲಿದ್ಲು. ಹಂಗಾಗಿ ಪೊಲೀಸ್ ಬರಕ್ಕೆ ಕಾರಣ ಆಗಿದ್ದು ವಿನಂತಿ ಫೋನ್ ಮಾಡಿದ್ರಿಂದಾನೇ. ಬೇಕಾದ್ರೆ ಆ ಕಾಲ್ ಲಿಸ್ಟ್ ಎಲ್ಲ ಇಲ್ಲೇ ಅದೇ ನೋಡಿ.
ನೋಡಿ ಗೌಡ್ರೆ, ಅದ್ರಾಗ ರೆಡ್ ಮಾರ್ಕ್ ಮಾಡಿದ್ಯಲ್ಲ ಅದು ಲೋಕಿ ನಂಬರ್. ಆಮೇಲೆ ಬ್ಲೂ ಮಾರ್ಕ್ ಮಾಡಿದ್ಯಲ್ಲ ಅದು ವಿದ್ಯಾ ಮಾಡಿರೋ ಫೋನ್. ಯಾಕೆ ಈಗ ನಿನ್ನ ನಾಲ್ಗೆ ಬಿದ್ದೋಯ್ತೆ? ಈಗ ಮಾತಾಡೋ. ಯಾಕೆ ಈಗ ನಿನ್ನ ನಾಲ್ಗೆ ಬಿದ್ದೋಯ್ತೆ? ಮಾತಿಗೆ ಮಾತು ಕೊಡ್ತಾ ಇದ್ದೆ, ಈಗ ಮಾತಾಡೋ. ಆದ್ರೂ ಸಾವಿತ್ರಿ, ನೀನುವ ನಿನ್ನ ಮಗಳುವ ಈಟ್ ಕೀಳು ಮಟ್ಟ ಕಿಳಿತೀರ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣೆ. ಥು, ನಿಮ್ದು ಒಂದು ಬಂಡ್ ಜನ್ಮ. ಯಪ್ಪ ನಾನು ನೋಡ್ದೆ, ನಿಮ್ಮಂತ ಅವ್ವ ಮಗಳನ್ನ ಎಲ್ಲೂ ನೋಡ್ಲಿಲ್ಲವ. ಸಾವಿತ್ರಿ, ನಾವು ನಿಮ್ಗೇನ್ ಕಮ್ಮಿ ಮಾಡಿದ್ದು ಅಂತ ಇಂಥ ಕೆಲಸ ಮಾಡಿದ್ರಿ. ಅವತ್ ಪಾಪ ಏನು ತೆಪ್ಪು ಮಾಡದೆ ಇರೋ ವಿದ್ಯನಿಗೆ ಶಿಕ್ಷೆ ಕೊಡ್ಬೇಕಾದ್ರೆ ಸುಮ್ಕೆ ನಿಂತಿದ್ರಲ್ಲ, ಅವತ್ತೇನಾದ್ರೂ ಭದ್ರ ದುಡುಕ್ ಬಿಟ್ಟಿದ್ರೆ ಏನಾಗ್ಬೇಕಾಗಿತ್ತು? ನಿಮ್ಮಿಬ್ರನ್ನ ಅವರು ಅಂಗೈಯಲ್ಲಿ ಮಡಿಕೊಂಡು ಶಾನೆ ಜೋಪಾನ ಮಾಡಿದ್ರು. ಅದಕ್ಕೆ ನೀವು ದೊಡ್ಡ ಬಹುಮಾನನೇ ಕೊಟ್ಬಿಟ್ರಿ ಬಿಡಿ. ಸ್ವಂತ ಅಟ್ಟಿಯವ್ರಿಗೆ ಇಂಥ ಮೋಸ ಮಾಡೋದಕ್ಕೆ ನಿಮ್ಗೆ ಹೆಂಗ್ರೆ ಮನ್ಸು ಬಂತು? ನನ್ ಗಂಡ ಜೈಲಲ್ಲಿ ನರ್ಕ ಅನುಭವಿಸ್ತಾ ಇದ್ರೆ ನೀವ್ ಅಟ್ಟಿಯಲ್ಲಿ ಸಂತೋಷವಾಗಿ ಇತ್ಕೊಂಡು ದ್ರೋಹ ಮಾಡ್ಬಿಟ್ರಿ ಅಲ್ಲ. ಏನೇ ಇಷ್ಟೊತ್ತು ಹಾರಾಡ್ತಿದ್ದೆ, ಈಗ ಮುಖರ ಗುಪ್ಪಟ್ಟೆ ಹಾಕೊಂಡು ನಿಂತಿದ್ಯೋ? ಮಾತಾಡು. ಹೌದು, ಪೊಲೀಸಿಗೆ ಫೋನ್ ಮಾಡಿ ನಮ್ಮ ಅಣ್ಣನ್ ಜೈಲಿಗೆ ಕಳ್ಸಕ್ ಕಾರಣ ಆಗಿದ್ದು ನನ್ನ ಮಗಳಯ್ಯ. ನನ್ ಮಗಳು ಫೋನ್ ಮಾಡಿದಿಂದಾನೆ ಮದುವೆ ನಿಂತೋಗಿದ್ದು. ಆಗ್ಲಿ ಬಿಡಿ, ಅದಕ್ಕೇನೀಗ? ಏನೋ ಘನ ಕಾರ್ಯ ಮಾಡ್ದಂಗೆ ನಿನ್ ಮಗಳನ್ನ ಹೊಗಳ್ತಾ ಇದೆಯಾ ಸಾವಿತ್ರಿ? ನಂಗೆ ಹೇಳಿಲ್ಲ ಅದಕ್ಕೆ. ಏನೋ ಅವಳು ಮಾಡಿದ್ದು ದೊಡ್ಡ ಮಹಾಪರಾಧ ಅನ್ನೋ ತರ ಹೇಳ್ತಾ ಇದ್ದೀರಲ್ಲ, ಅದ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅದು ಅಪರಾಧ ಅಲ್ಲದೆ ಇನ್ನೇನೆ? ಅವಳು ಯಾಕೆ ಮನೆ ಆಳ್ ಕೆಲಸ ಮಾಡಿದ್ಲು? ಅಲ್ಲ, ಬುದ್ಧಿ ಬಂದಾಗಿಂದ ಭದ್ರನ್ನೇ ಅವಳು ಗಂಡ ಅಂತ ಆಸೆ ಮಾಡಿಕೊಂಡಿದ್ಲು. ಅದಕ್ಕೆ ಹೆಂಗಾರು ಮಾಡಿ ಆ ಮದ್ವೆ ನಿಲ್ಸ್ಬೇಕು ಅಂತ ಮಾಡಿದ್ಲು. ಅದು ಬಿಟ್ಟು ಅವಳೇನ್ ಅಣ್ಣನ್ನ ಜೈಲಿಗೆ ಕಳಿಸ್ಬೇಕಂತ ಮಾಡಿದ್ಲೆ? ನಮ್ಮ ಅಣ್ಣ ಅಂದ್ರೆ ಅವಳು ಪ್ರಾಣ. ಅವನ್ ತೋಳಲ್ಲಿ ಬೆಳ್ದವಳು, ಅವನಂಗ್ ನೋವು ಕೊಟ್ಟಾಳೆ. ಏನೋ ಕೆಟ್ಟಗಳಿಗೆ ಗ್ರಾಚಾರ ಕಮ್ಮಿ ಆಗಿತ್ತು, ಅದಕ್ಕೆ ಹಂಗಾಗೋಯ್ತು. ಅದಕ್ಕೆ ಯಾಕೆ ನನ್ ಮಗಳು ದೂಷಣೆ ಮಾಡಿರಿ? ಹಂಗಾರೆ ನಿಮ್ ಮಗಳು ಮಾಡಿದ್ರಲ್ಲಿ ತೆಪ್ಪಿಲ್ಲ ಅಂತ ಹೇಳ್ತಾ ಇದ್ಯಾ? ಅವಳಿಗೆ ನಮ್ಮ ಅಣ್ಣನ ಜೈಲಿಗೆ ಕಳ್ಸೋ ಯಾವ ಉದ್ದೇಶನೂ ಇರ್ಲಿಲ್ಲ ಅಂತ ಹೇಳ್ತಾ ಇದೀನಿ. ಅದಕ್ಕೆ ಮುಚ್ಚೆ ಬಾಯ. ಮಾಡೋದೆಲ್ಲ ಮಾಡಿ ನೀವು ಮಾಡಿರೋದೇ ಸರಿ ಅಂತ ಮಾತಾಡ್ತಿದ್ಯಲ್ಲ, ಮಕ್ಕದ ಮೇಲೆ ಹಾಕ್ಬಿಡ್ತೀನಿ. ನೋಡಿ ಅದಕ್ಕೆ ನಂಗೆ ಅದೆಲ್ಲ ಏನೂ ಗೊತ್ತಿಲ್ಲ. ಈಗ ನೋವಾಗಿರೋ ನನ್ನ ಮಗಳಿಗೆ ನ್ಯಾಯ ಕೊಡ್ಸೋದ್ ಬಿಟ್ಬಿಟ್ಟು ಆಗೋಗಿರೋದ್ರ ಬಗ್ಗೆ ಮಾತಾಡ್ತೀರಲ್ಲ, ಇದೆಲ್ಲ ಸರಿಯೇ? ಅಷ್ಟಕ್ಕೂ ಫೋನ್ ಮಾಡಿರೋದಕ್ಕೂ ಈ ಮದ್ವೆ ನಡೀತಾ ಇರೋದಕ್ಕೂ ಏನ್ ಸಂಬಂಧ? ಅದೇ ಬೇರೆ ಇದೇ ಬೇರೆ. ಏನ್ ಮಾತಾಡ್ತಿದ್ದೀನಿ ಅನ್ನೋ ಜ್ಞಾನ ಇದ್ದದೋ ಇಲ್ವೋ ಸಾವಿತ್ರಿ ನಿಂಗೆ? ನನಗ ಅದೇ ಅಣ್ಣ, ಆದ್ರೆ ನಿಮ್ಗೆ ಯಾರಿಗೂ ಇಲ್ವಲ್ಲ. ಎಲ್ಲ ಸೇರಿ ಯಾವ್ದೋ ನೆಪ ಇಟ್ಕೊಂಡು ನನಗೆ ನನ್ನ ಮಗಳಿಗೆ ಅನ್ಯಾಯ ಮಾಡಕ್ ನೋಡ್ತಾ ಇದ್ದೀರಾ? ಮನೆಯಾಳಿ, ನಿಮ್ಮಿಬ್ರಿಂದ ಅನ್ಯಾಯ ಆಗಿರೋದು ನನ್ನ ಮಗನ್ಗೆ. ನನ್ನ ಮಗನ್ನ ಜೈಲಿಗೆ ಕಳಿಸ್ತವಳನ್ನ ಈ ಅಟ್ಟಿ ಸೊಸೆ ಮಾಡ್ಕೋಬೇಕೇನೆ? ಮಾಡ್ಕೊಳ್ದೆ ಹೋದ್ರೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ?
ಇವತ್ತು ಈ ಮದ್ವೆ ಆಯ್ತಾ ಇರೋದು ಈ ಭದ್ರ ನನ್ನ ಮಗಳು ಹಾಳು ಮಾಡ್ದ ಅನ್ನೋ ಕಾರಣಕ್ಕೆ. ನೋಡಿ, ಈ ಮದ್ವೆ ಯಾವುದೇ ಕಾರಣಕ್ಕೂ ನಿಲ್ಕೊಂಡು ಅವಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಅಂದ್ರೆ ನನ್ನ ಮಗಳು ಕೂತಿಗೆಗೆ ಇವತ್ತು ತಾಳಿ ಬೀಳ್ಬೇಕು. ಶಾನೆ ಸಣ್ಣಾಗಿ ಮಾತಾಡ್ತಾ ಇದ್ದೆ ಬಿಡು ಸಾವಿತ್ರಿ. ಅಲ್ಲ, ತೆಪ್ಪ ಆಡೋಳೆ ಅಂತ ಈಗ್ಲೂ ನಿನ್ಗೆ ಅನಿಸ್ತಾ ಇಲ್ಲ ಅಲ್ವೇ? ಆಯ್ತು ಅದಕ್ಕೆ ನನ್ ಮಗಳು ಮಾಡಿರೋ ತೆಪ್ಪೆಯ, ಅದಕ್ಕೆ ಅವಳಿಗೆ ಏನ್ ಶಿಕ್ಷೆ ಕೊಡ್ಬೇಕು ಆಮೇಲೆ ಕೊಡಿ. ಇವಳು ತೆಪ್ ಮಾಡೋಳೆ ಅಂತ ಅಟ್ಟಿಯಿಂದ ಆಚೆ ಹಾಕಿರ್ಲಿಲ್ವೇ? ಹಂಗೆ ಆಮೇಲೆ ಅವಳಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರಾಯ್ತು. ಈಗ ಮೊದ್ಲು ಭದ್ರನ್ ಕೈಲಿ ಅವಳು ಕುತ್ತಿಗೆಗೆ ತಾಳಿ ಕಟ್ಸಿ, ಇಲ್ದೆ ಹೋದ್ರೆ ಮಾತಾಡಿದ್ರೆ ನಾನ್ ಮನ್ಸತ್ವ ಕಳ್ಕೋಬೇಕಾಯ್ತದೆ. ಅಣ್ಣ, ನಿನ್ನ ಬಾಯಲ್ಲಿ ಅಣ್ಣ ಅಂತ ಕರಿಬೇಡ ನನ್ನನ್ನ. ಅವ್ವ ಮಗಳು ಇಬ್ರು ಸೇರ್ಕೊಂಡ್ಬಿಟ್ಟು ಮಾಡ್ಬಾರ್ದು ತಪ್ಪನ ಮಾಡ್ಬಿಟ್ಟು ಈಗ ಸಮಾಧಾನ ಮಾಡ್ಕೊತಾ ಇದ್ದೀರಾ? ನಾಚಿಕೆ ಆಗಕ್ಕಿಲ್ವಾ ನಿಮ್ಗೆ?